ಸ್ನೇಹಿತರೆ ನಮಸ್ಕಾರ. ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ದಯವಿಟ್ಟು ಯಾರು ವೀಡಿಯೋ ನೋಡ್ತಿರೋ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ಉಪಯೋಗ ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೆ. ನೀವು ಲೈಕ್ ಮಾಡೋದ್ರಿಂದ ನಾನು ಮತ್ತಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ ನನಗೂ ಒಂದು ಸ್ಫೂರ್ತಿ ಅನ್ನೋದು ಒಂದು ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ವಿಷಯ ಏನಪ್ಪ ಅಂತಂದರೆ, ಭಾಳಷ್ಟು ಜನ ಸ್ನೇಹಿತರು ಸುಮಾರು ಸರ್ ನಾನು ಕತೆ ಬರ್ತೀನಿ ಸರ್, ಒಳ್ಳೆ ಕತೆ ಬರ್ತೀನಿ ಸರ್, ಅದನ್ನೊಂದು ಸಿನಿಮಾ ಮಾಡಲೇಬೇಕು ಸರ್, ನನ್ನ ಕಥೆಯನ್ನು ತೆರೆ ಮೇಲೆ ನೋಡಬೇಕು ಸರ್. ಇನ್ನು ಕೆಲವರು ಕತೆ ಬರ್ತೀನಿ ಸರ್, ಅದನ್ನು ನಾನೇ ಡೈರೆಕ್ಷನ್ ಮಾಡಬೇಕು ಸರ್, ಹೀಗೆ ಹೇಳ್ತಾ ಇರ್ತಾರೆ. ಕೆಲವರು ಸರ್ ನಾನು ಕತೆ ಬರ್ತೀನಿ ಸರ್, ಅದನ್ನು ಪುಸ್ತಕ ಮಾಡಿ ಹೊರಗೆ ಬಿಡಬೇಕು ಸರ್. ಪುಸ್ತಕ ಬಿಡಿ, ಇವತ್ತು ಪುಸ್ತಕಗಳನ್ನು ಓದುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಇನ್ನು ಫ್ರೀಯಾಗಿ ಹಂಚಬೇಕು. ಫ್ರೀಯಾಗಿ ಹಂಚಿದರೆ ಇದ್ದಿದ್ದು ಓದೋದಿಲ್ಲ. ಯಾಕಂತಂದರೆ ದುಡ್ಡು ಕೊಟ್ಟು ತಂದಾಗಾದ್ರೂ ಅಟ್ಲೀಸ್ಟ್ ಓದಬೇಕು ಅನ್ನೋ ಮನಸ್ಸಿರುತ್ತೆ. ಫ್ರೀಯಾಗಿ ಹಂಚಿದಾಗ ಅದು ಮನಸ್ಸಿರೋದಿಲ್ಲ. ಹಾಗಾಗಿ ಪುಸ್ತಕದ ಆಲೋಚನೆಯನ್ನು ಪಕ್ಕಕ್ಕಿಟ್ಟರೆ ನಾವು ಅದನ್ನು ಒಂದು ಸಿನಿಮಾ ರೂಪದಲ್ಲಿ ತಂದಾಗ ಖಂಡಿತವಾಗ್ಲೂ ಅಟ್ಲೀಸ್ಟು ಸಿನಿಮಾ ದೊಡ್ಡ ಥಿಯೇಟ್ರಲ್ಲಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಿದ್ರು, ಯೂಟ್ಯೂಬ್ ಚಾನಲಲ್ಲಾದರೂ ಬಿಟ್ಟರು ಒಂದಷ್ಟೋ ಇಷ್ಟ ನಾವು ದುಡ್ಡನ್ನು ರಿಕವರಿ ಮಾಡ್ಕೋಬೋದು. ಪ್ರಾಜೆಕ್ಟನ್ನು ಚೆನ್ನಾಗಿದ್ದು ನಮ್ಮ ವಿಡಿಯೋ ವೈರಲ್ ಆಯಿತು ಅಂದ್ಕೊಳ್ಳಿ, ನಮ್ಮ ಪ್ರಾಜೆಕ್ಟ್ ವೈರಲ್ ಆಯಿತು ಅಂದ್ಕೊಳ್ಳಿ, ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು. ಆ ರೀತಿಯೂ ಇರುತ್ತೆ. ಸೊ ಹಾಗಾಗಿ ನಾವು ಬರೆದಂಥ ಒಂದು ಕಥೆಯನ್ನು ಸಿನಿಮಾ ಮಾಡಬೇಕು ಅಂತ ನಾವು ಹೊರಟಾಗ ಫಸ್ಟ್ ಎಕ್ಸಾಂಪಲ್ ಬೇರೆ ಒಬ್ಬ ಪ್ರೊಡ್ಯೂಸರ್ಗಳ ಹತ್ರ ಹೋಗ್ತೀವಿ ನಾವು, ಸರ್ ನಾವು ಒಂದು ಒಳ್ಳೆ ಕತೆ ಬರ್ತೀನಿ ಸರ್, ಅದನ್ನು ಸಿನಿಮಾ ಮಾಡೋಣ. ಸಿನಿಮಾ ಮಾಡೋದ ಅಷ್ಟು ಈಸಿನಾ, ಎಷ್ಟು ಖರ್ಚು ಬರುತ್ತೆ ಅಂತ ಕೇಳ್ತಾರೆ. ಎಷ್ಟು ಐಡಿಯಾ ಇಲ್ಲ ಸರ್ ಅಂದಾಗ ಅವ್ರು ಅಂದ್ಕೊಳ್ತಾರೆ, ನನ್ನ ಮನೆ ಕತೆ ಬರೆದಿದ್ದಾನೆ, ಬಟ್ ಎಷ್ಟು ಸಿನಿಮಾ ಮಾಡಬೇಕು ಅಂತಾನೆ, ಸಿನಿಮಾ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದೇ ಅವ್ನಿಗೆ ಗೊತ್ತಿಲ್ವಲ್ಲ ಅಂತ. ಹಾಗಾಗಿ ನಾವು ಬರೆದಂಥ ಒಂದು ಕಥೆಯನ್ನು ನಾವು ಸಿನಿಮಾ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಖರ್ಚು ಬರ್ಬೋದು. ಬಟ್ ಸಿನಿಮಾ ಹೇಳ್ತೀನಿ ನೋಡಿ, ಸಿನಿಮಾ ಬಜೆಟನ್ನು ಪರ್ಫೆಕ್ಟಾಗಿ ಇಷ್ಟೇ ಆಗುತ್ತೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಅಪ್ರಾಕ್ಸಿಮೇಟ್ ಹೇಳ್ಬೋದು, ಇಷ್ಟು ಆಗ್ಬೋದು ಅಂತ. ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ, ಒಂದು 2 ಕೋಟಿ, 3 ಕೋಟಿ, ಈ ರೀತಿ ಅಪ್ರಾಕ್ಸಿಮೇಟ್ ಹೇಳ್ಬೋದು. ಅದ್ರ ಮೇಲೇನೂ ಆಗ್ಬೋದು, ಒಳಗೂ ಆಗ್ಬೋದು. ಒಳಗೆ ಆಗುತ್ತೆ ಅನ್ನೋದು ಸುಳ್ಳು, ಮೇಲೇ ಆಗುತ್ತೆ. ಸಿನಿಮಾ ಇದು ವಿಷಯ. ಯಾಕಪ್ಪ ಅಂತಂದರೆ ನಾವು ಮಾಡ್ದಂತೆಲ್ಲ ಇನ್ನೂ ಚೆನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಾಗಬೇಕು, ಇನ್ನೂ ಏನೋ ಒಂದು ಎಕ್ವಿಪ್ಮೆಂಟ್ಸ್ ತರೋಣ, ಇನ್ಯಾರೋ ಆರ್ಟಿಸ್ಟ್ನ ಹಾಕೋಣ, ಇನ್ನೇನೋ ಒಂದು ಸೀನನ್ನು ಹೆಚ್ಚಿನದಾಗಿ ಮಾಡೋಣ, ಈ ರೀತಿ ಒಂದು ಡೈರೆಕ್ಟರ್ಗೆ ಪ್ಲ್ಯಾನ್ ಬರ್ಬೋದು. ಎರಡನೇದಾಗಿ ಏನಪ್ಪ ಅಂತಂದರೆ ಪ್ರಕೃತಿ, ಶೂಟಿಂಗ್ ಮಾಡ್ತಾ ಇರ್ತೀವಿ, ಮಳೆ ಬಂದುಬಿಡ್ಬೋದು, ಶೂಟಿಂಗ್ ನಿಲ್ಬೋದು, ಮತ್ತು ಮಾರನೇ ದಿನ ಮಾಡಬೇಕು. ಆಮೇಲೆ ಕಲಾವಿದರು ಒಂದು 5 ಟೇಕ್, 10 ಟೇಕ್, 20 ಟೇಕ್, 30 ಟೇಕ್ ತಗೋಬೋದು. ಇವತ್ತು 5 ಸೀನ್ ಮಾಡೋಣ ಅಂತ ನಾನು ಹೊರಟು ಕೇವಲ ಅರ್ಧ ಸೀನ್ ಮಾಡ್ಕೊಂಡು ಬಂದಿರೋಂಥ ದಿನಗಳು ಇದೆ. ಇವೆಲ್ಲವೂ ಏನಪ್ಪ ಅಂತಂದರೆ ಬಜೆಟ್ ಅನ್ನೋದು ಇಷ್ಟೇ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಅಪ್ರಾಕ್ಸಿಮೇಟ್ ಇಷ್ಟರಲ್ಲಿ ಮಾಡ್ಬೋದು ಅಂತ ಹೇಳ್ಬೋದು. ಆದರೂ ಆ ಅಪ್ರಾಕ್ಸಿಮೇಟ್ ನಮ್ಮ ಸಬ್ಜೆಕ್ಟಿಗೆ ಇಷ್ಟು ಬೇಕಾಗುತ್ತೆ ಸರ್ ಅಂತ ನಾವು ತಿಳ್ಕೋಬೇಕು ಅಂತಂದರೆ ಫಸ್ಟ್ ಬಜೆಟ್ ಶೀಟ್ ಹೇಗೆ ಅನ್ನೋದನ್ನು ನೀವು ತಿಳ್ಕೊಂಬಿಟ್ರೆ ನೀವು ನಿಮ್ಮ ಕತೆಗೆ, ನೀವು ಬರೆದಿರೋ ಕತೆಗೆ, ಎಸ್ ನನ್ನ ಕಥೆಯಲ್ಲಿ ಇಂಥ ಲೊಕೇಶನ್ ಬರುತ್ತೆ, ಇಷ್ಟು ಜನ ಆರ್ಟಿಸ್ಟ್ ಬರ್ತಾರೆ, ಇಷ್ಟು ಕಾಸ್ಟ್ಯೂಮ್ ಬರುತ್ತೆ, ಇಷ್ಟು ಡೇ ಬರುತ್ತೆ, ಇಷ್ಟು ನೈಟ್ ಬರುತ್ತೆ, ಇಷ್ಟು ಟ್ರೈನ್ ಇದೆ, ಇಷ್ಟು ಸಾಂಗ್ಸ್ ಇದೆ, ಇಷ್ಟು ಫೈಟ್ ಎಫೆಕ್ಟ್ಸ್ ಇದೆ, ಇಷ್ಟು ಫೈರ್ ಎಫೆಕ್ಟ್ಸ್ ಇದೆ, ಫೈಟ್ ಹಿಂಗಿರುತ್ತೆ, ಇದಕ್ಕೆ ಇಷ್ಟು ಖರ್ಚು ಬರುತ್ತೆ. ಇವೆಲ್ಲವನ್ನು ನಾವು ಮೈಂಡಲ್ಲಿ ಹಾಕ್ಕೊಂಡ್ರೆ, ಜ್ಞಾನ ಮಾಡಿಕೊಂಡಾಗ, ತಿಳುವಳಿಕೆ ತಗೊಂಡಾಗ, ನಿಮ್ಮನ್ನು ಯಾರಾದರೂ ನೀನು ಬರೆದಿರೋ ಕಥೆಗೆ ಎಷ್ಟು ಬಜೆಟ್ ಆಗುತ್ತೆ ಹೇಳಪ್ಪ ನಾನು ಹಾಕ್ತೀನಿ ಅಂದಾಗ ಇಷ್ಟರಿಂದ ಇಷ್ಟು ಆಗ್ಬೋದು ಸರ್ ಅಂತ ನೀವು ಹೇಳ್ಬೋದು. ಆ ಕಾನ್ಫಿಡೆನ್ಸ್ ಆನ್ಸರನ್ನು ನೀವು ಮಾಡಿದಾಗ 100% ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಇವನು ಮಾಡ್ತಾನೆ, ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಮುಂದೆ ಬರ್ತಾರೆ. ಹಾಗಾಗಿ ಆ ಕಾನ್ಫಿಡೆನ್ಸ್ ತಿಳ್ಕೊಬೇಕಂದ್ರೆ ಒಂದು ಬಜೆಟ್ ಏನೇನಕ್ಕಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಓರಲ್ಲಾಗಿ ಹೇಳ್ತೀನಿ. ಆ ಓರಲ್ಲಾಗಿ ಹೇಳಿದ್ದನ್ನು ನೀವು ಮೈಂಡಲ್ಲಿ ಹಾಕ್ಕೊಂಡಾಗ, ಇಲ್ಲ ಇದನ್ನೇ ಒಂದು ಪೆನ್ನು ಪೇಪರ್ ಇಟ್ಕೊಂಡು ನಾನು ಹೇಳ್ತಿರೋದನ್ನೆಲ್ಲ ಮೈಂಡ್ ಸೆಟ್ ಬರೆದುಕೊಂಡಾಗ ನಿಮ್ಮ ಕಥೆಯಲ್ಲಿ ಬರೋ ಅಂಶಗಳಿಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಆಗ್ಬೋದು ಅನ್ನೋದು ನೀವು ಕ್ಯಾಲ್ಕುಲೇಷನ್ ಹಾಕಿ ನೀವು ಹೇಳ್ಬೋದು. ಸೊ ಪಾಯಿಂಟ್ 1, ಫಸ್ಟ್ ಬ್ಯಾನರ್ ಮತ್ತು ಟೈಟಲ್ ರಿಜಿಸ್ಟ್ರೇಷನ್. ಇದು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಇಲ್ಲಿ ನಮ್ಮಲ್ಲಿ ಸುಮಾರು ಒಂದು 5-6 ಫಿಲ್ಮ್ ಚೇಂಬರ್ಗಳಿದೆ. ಅದರಲ್ಲಿ ಇಂಪಾರ್ಟೆಂಟ್ 1, ಇನ್ನು ಸ್ವಲ್ಪ ಇಂಪಾರ್ಟೆಂಟ್ 2, ಇನ್ನೆಲ್ಲ ಸಿಕ್ಕಾಪಟ್ಟೆ ಗಲ್ಲಿಗೊಂದು ದೇವಸ್ಥಾನಕ್ಕೊಬ್ಬ ಹಚ್ಚಿಕ ಅಂದಂಗೆ ಮಾಡ್ಕೊಂಡಿದ್ದಾರೆ. ಇರಲಿ, ಯಾವುದೇ ದೇವಾಲಯ ಆದರೂ ನಾವು ಅದಕ್ಕೆ ಗೌರವ ಕೊಡಲೇಬೇಕಾಗಿರೋದು. ಆದರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ನಿಮಗೆ ಸುಮಾರು 1 ಲಕ್ಷದ ಮೇಲೆ ಆಗುತ್ತೆ. ದಯವಿಟ್ಟು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಹೋಗಬೇಡಿ ಅಂತ ಹೇಳೋದ್ರಿಂದ ಅವರು ಏನಪ್ಪ ಹೋಗಬೇಡ, ಆ ಚೇಂಬರಲ್ಲಿ ಬೇಡ ಅಂತ ಹೇಳ್ತಿ ಅನ್ಬೋದು. ಸರಿ, ಇರಲಿ, ನಾನು ಆನ್ಸರ್ ಮಾಡ್ತೀನಿ ಅವ್ರಿಗೆ.
ಎರಡನೇದಾಗಿ ಏನಪ್ಪ ಅಂತಂದರೆ ಇಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತಿದೆ, ಗಾಂಧಿನಗರ ಸ್ವಪ್ನ ಬುಕ್ ಹೌಸ್ ಎದುರುಗಡೆ, ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ. ಸುಮಾರು ಒಂದು 25,000 ಒಳಗಡೆ ನಿಮಗೆ ಒಂದು ಟೈಟ್ಲು ಮತ್ತು ಬ್ಯಾನರ್ ರಿಜಿಸ್ಟ್ರೇಷನ್ ಆಗುತ್ತೆ. ಅದು ಫಸ್ಟ್ ನಿರ್ಮಾಪಕ ಕೇಳಿದಾಗ, ಸರ್ ಟೈಟ್ಲು ಮತ್ತು ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸಿ ಸರ್, ಇಷ್ಟ ಆಗುತ್ತೆ ಸರ್. ಸೊ 25 ಅಂತ ಹೇಳಿ, ಇನ್ನೂ ಕಡಿಮೆನೇ, ಯಾಕಂದರೆ ನೀವು ಹೋಗಿ ಬರೋ ಚಾರ್ಜಸ್ಸು, ಅಲ್ಲಿ ಊಟ ತಿಂಡಿ, ಆಮೇಲೆ ರಬ್ಬರ್ ಸ್ಟಾಂಪ್ಗಳೆಲ್ಲ ಮಾಡಿಸ್ಕೋಬೇಕಾಗುತ್ತೆ, ಅದು ಪ್ರತಿಯೊಂದಕ್ಕೂ ಆಗುತ್ತೆ, ಅಲ್ಲಿ ಫೀಸು ಎಲ್ಲ ಸೇರಿ 3 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪ್ರತಿಯೊಂದು. ಹಾಗಾಗಿ ಫಸ್ಟ್ ಬ್ಯಾನರ್ ಆ್ಯಂಡ್ ಟೈಟ್ಲ್ ರಿಜಿಸ್ಟ್ರೇಷನ್ ಒಂದು. ನೆಕ್ಸ್ಟ್ ನೀವು ಬ್ಯಾನರ್ ಮತ್ತು ಟೈಟ್ಲ್ ಮಾಡಿದ್ದೀರಾ, ಅದೊಂದು ಡಿಸೈನ್ ಅನ್ನೋದು ಬೇಕಲ್ವ, ಟೈಟ್ಲ್ ಡಿಸೈನ್ ಅನ್ನೋದು ಬೇಕಲ್ವ. ಹಾಗಾಗಿ ಎರಡನೇದಾಗಿ ಡಿಸೈನರ್ಗೆ ಹೋಗಿ, ಗಾಂಧಿನಗರದಲ್ಲಿ ಸುಮಾರಷ್ಟು ಜನ ಡಿಸೈನರ್ಗಳಿದ್ದಾರೆ, ನಾಗರಬಾವಿಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ನಾನು ಬೇಕಾದರೆ ನನ್ನ ನಂಬರ್ಗೆ, ನೀವು ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಫೋನ್ ಮಾಡಿದಾಗ ನಿಮ್ಗೆ ಯಾರು ನಂಬರ್ ಬೇಕೋ ನಾನು ಕೊಡ್ತೀನಿ. ಡಿಸೈನರ್ ಅವರು ಬ್ಯಾನರ್ಗೆ ಒಂದು ಲೋಗೋ ಮತ್ತು ಟೈಟ್ಲಿಗೆ ಒಳ್ಳೆಯ ಒಂದು ಲೋಗೋವನ್ನು ಮಾಡಿಕೊಡ್ತಾರೆ. ಸೊ 5-6 ರೀತಿ ಮಾಡ್ತಾರೆ, ಅದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೋದು. ಅವರಿಗೆ ಇಂತಿಷ್ಟು ಅಂತ ಒಂದು ಪೇಮೆಂಟ್ ಇರುತ್ತೆ. ಅಂದರೆ ಟೋಟಲ್ ನಿಮಗೆ ಸಿನಿಮಾಗೆ ಎಷ್ಟು ಪೋಸ್ಟರ್ಸ್ ಬೇಕು, ಏನು ನಿಮ್ಮ ಬಜೆಟ್ ಎಷ್ಟು, ಯಾವ ರೀತಿ ಬೇಕು, ಸಬ್ಜೆಕ್ಟ್ ಯಾವ ಥರ, 3D ಬೇಕಾ 2D ಬೇಕಾ, ಇವೆಲ್ಲ ಮೇಲೆ ಡಿಫೆಂಡ್ ಆಗಿ ನಿಮ್ಗೊಂದು ಬಜೆಟ್ ಹೇಳ್ತಾರೆ. ಅದು 3. ಸೊ ಇದೆಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದಾಗ ನಿಮ್ಮ ಒಂದು ಚಿತ್ರಕ್ಕೆ ಎಷ್ಟು ಸಾಂಗ್ಸ್ ಇದೆ, ಸಾಂಗ್ಸ್ಗೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇವತ್ತು ಕೋಟಿಗಟ್ಟಲೆ ತಗೊಳ್ಳೋ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಲಕ್ಷಗಟ್ಟಲೆ ತಗೊಳ್ಳೋರು ಇದ್ದಾರೆ, 1000ಗಟ್ಟಲೆ ತಗೊಳ್ಳೋರು ಇದ್ದಾರೆ, ಒಂದೊಂದು ಸಾಂಗ್ಗೆ 1000 ತಗೊಳ್ಳೋರು ಇದ್ದಾರೆ, ಲಕ್ಷ ತಗೊಳ್ಳೋರು ಇದ್ದಾರೆ. ಸೊ ನಿಮ್ಮ ಸಬ್ಜೆಕ್ಟಲ್ಲಿ ಎಷ್ಟು ಸಾಂಗ್ಸ್ ಇದೆ, ಯಾವ ರೀತಿ ಸಾಂಗ್ಸ್ ಬೇಕು ಅನ್ನೋ ನಿಮ್ಮ ಆಲೋಚನೆಯಲ್ಲಿದೆ. ಅದಕ್ಕೆ ನಿರ್ಮಾಪಕರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಇಲ್ಲಿದ್ದರೆ ಏನು, ಯಾವ ರೀತಿ ಮಾಡಿಸ್ಬೋದು ಅನ್ನೋದನ್ನು ಪ್ಲಾನಿಂಗ್ ಮಾಡಿಕೊಂಡ್ರೆ. ಮೂರನೇದಾಗಿ ಮ್ಯೂಸಿಕ್ ಡೈರೆಕ್ಟರ್, ಯಾಕಂತಂದರೆ ಸಿನಿಮಾ ಇನ್ನು 15 ದಿನಕ್ಕೆ ಸ್ಟಾರ್ಟ್ ಆಗಲಿ, 1 ತಿಂಗಳಿಗೆ ಸ್ಟಾರ್ಟ್ ಆಗಲಿ, ಆ 1 ತಿಂಗಳು ಮ್ಯೂಸಿಕ್ ಡೈರೆಕ್ಟರ್ಗೆ ಟೈಮ್ ಅನ್ನೋದು ಕೊಟ್ಟಾಗ ಅವ್ನು ಪರ್ಫೆಕ್ಟಾಗಿ ವರ್ಕ್ ಮಾಡಿಕೊಡ್ತಾನೆ. ಇಲ್ಲ ಅಂತ ಸಾರ್ ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡಬೇಕು, ಸಾಂಗ್ ಕೊಡಿ ಅಂದರೆ ಏನೋ ಒಂದು ಬಾರಿಸ್ಕೊಡ್ತಾನೆ. ಹಾಗಾಗಿ ಅವನಿಗೂ ಸಮಯವನ್ನು ಕೊಡಿ. ಅದರಿಂದ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಪೇಮೆಂಟನ್ನು ಫಿಕ್ಸ್ ಮಾಡಿಕೊಡಿ. ನೆಕ್ಸ್ಟ್ ಈಗ ಟೈಟ್ಲ್ ಆಗಿದೆ, ಬ್ಯಾನರ್ ಆಗಿದೆ, ಮ್ಯೂಸಿಕ್ ಡೈರೆಕ್ಟರ್ಗೆ ಅಡ್ವಾನ್ಸ್ ಮಾಡಿದ್ರಾ, ಸಾಂಗ್ಸ್ಗೆ ಅವ್ರಿಗೆ ಸಿಚುವೇಶನ್ ಎಲ್ಲ ಹೇಳಿದ್ರಾ, ಹಾಗೆ ಲಿರಿಕ್ಸ್ ನೀವೇ ಬರೆಯೋಂಗಿದ್ರೆ ಬರೀಬೋದು, ಅವ್ರು ಟ್ಯೂನ್ ಕೊಡ್ತಾರೆ ಕೊಟ್ಟಾದಮೇಲೆ, ಇಲ್ಲ ಬೇರೆಯವ್ರ ಹತ್ರ ಬರೆಸ್ಬೇಕು ಅಂದರೆ ಬರೆಸ್ಬೋದು ಟ್ಯೂನ್ ಕೊಟ್ಟಾದಮೇಲೆ. ಅವ್ರಿಗೊಂದು ಅಡ್ವಾನ್ಸ್ ಅಂತ ಮಾಡಿದ್ದೀರಾ. ನೆಕ್ಸ್ಟ್ ನಿಮಗೆ ಬೇಕಾಗಿರೋದೇನಪ್ಪ ಅಂತಂದರೆ PRO, ಪ್ರೆಸ್ ರಿಲೇಷನ್ ಆಫೀಸರ್, ಪತ್ರಿಕಾ ಸಂಪರ್ಕಾಧಿಕಾರಿ, ಅವ್ರುಗಳನ್ನ ಮಾತಾಡಿ ಟೋಟಲ್ ಎಂಟೈರ್ ಸಿನಿಮಾಗೆ ನಿಮಗೆ ಅವ್ರೇನು ಮಾಡ್ತಾರೆ ಅಂತಂದರೆ, ನಿಮ್ಮ ಸಿನಿಮಾ ಎಲ್ಲಿ ಚಿತ್ರೀಕರಣ ಆಗ್ತಾಯಿದೆ, ಮುಹೂರ್ತ ಎಲ್ಲ ಆಯಿತು, ಯಾವ ರೀತಿ ನಡೀತಾ ಇದೆ, ಏನು, ಪ್ರತಿಯೊಂದು ಪತ್ರಿಕೆಗಳು ಮತ್ತು TV ಬರೋ ಥರ ಅವ್ರು ಮಾಡ್ತಾರೆ. ಅವ್ರಿಗೆ ಒಂದಿಷ್ಟು ಪೇಮೆಂಟ್ ಇರುತ್ತೆ. ಮತ್ತು ಆ ಪತ್ರಕರ್ತರಿಗೆ, ಚಾನಲ್ಗಳವರಿಗೆ ಸಪ್ರೇಟ್ ಒಂದು ಪೇಮೆಂಟ್ ಅಂತ ಇರುತ್ತೆ. ಅವ್ರನ್ನ ಮಾತಾಡ್ಕೊಳ್ಳಿ. ಸುಮಾರಷ್ಟು ಒಂದು 23 ಜನ PROಗಳು ನಮ್ಮಲ್ಲಿದ್ದಾರೆ. ಅಂಥವ್ರದ್ದು ಕೆಲವ್ರದ್ದು ನಂಬರ್ ಬೇಕಾದರೆ ನಾನು ಕೊಡ್ತೀನಿ. ಅವ್ರನ್ನ ಸರ್ ಈಗಲೇ ಬೇಕಾ ಸರ್, ಶೂಟಿಂಗ್ ಇನ್ನೂ 1 ತಿಂಗಳಿದೆ ಅಂತಂದರೆ, ನಾನು ಯಾಕಪ್ಪ ಫಸ್ಟೇ ಅವ್ರಿಗೆ PROವನ್ನು ನೀವು ಮಾತಾಡ್ಕೊಂಡು ಅಡ್ವಾನ್ಸ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಪ್ಪ ಅಂತಂದರೆ, ನೀವು ಚಿತ್ರೀಕರಣ ಹೋಗಿ ಯಾರೋ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಬೇಕು ನಿಮ್ಗೆ ಒಂದು ಸಜೆಷನ್. ಅವರು ಬಹಳಷ್ಟು ಎಲ್ಲ ಎಷ್ಟೋ ಸಿನಿಮಾಗಳಿಗೆ PRO ವರ್ಕ್ ಮಾಡಿರ್ತಾರೆ, ಕಲಾವಿದರು ಗೊತ್ತಿರ್ತಾರೆ, ತಂತ್ರಜ್ಞರು ಗೊತ್ತಿರ್ತಾರೆ, ಲೊಕೇಶನ್ಸ್ಗಳು ಗೊತ್ತಿರ್ತವೆ. ಹಾಗಾಗಿ ಅವ್ರನ್ನ ಫಸ್ಟೇ ನೀವು ಪರಿಚಯ ಮಾಡ್ಕೊಂಡೆಲ್ಲ ಮಾಡಿದಾಗ, ನಿಮ್ಮ ಸಿನಿಮಾಗೆ ಇಂಥ ಆರ್ಟಿಸ್ಟ್ ಬೇಕು ಸರ್, ಅವ್ರ ನಂಬರ್ ಬೇಕು, ಕೊಡ್ತಾರೆ, ಇಮಿಡಿಯೇಟ್ಲಿ ಕೊಡ್ತಾರೆ ಅಲ್ವಾ. ಹಾಗಾಗಿ ಅವ್ರನ್ನ ಹಾಕ್ಕೊಡಿ ಅಂತ ಹೇಳೋಂಥದ್ದು ಫಸ್ಟ್. ನೆಕ್ಸ್ಟ್ ಕೊರಿಯೋಗ್ರಾಫರ್, ಫೈಟ್ ಮಾಸ್ಟರ್, ಎಷ್ಟು ಫೈಟ್ಗಳಿದೆ, ಯಾವ್ಯಾವ ರೀತಿ ಬೇಕು, ಎಷ್ಟು ಸಾಂಗ್ಸ್ ಇದೆ, ಯಾವ್ಯಾವ ರೀತಿ ಬೇಕು, ಏನೇನು ಲೊಕೇಶನಲ್ಲಿ ಚಿತ್ರೀಕರಣ ಮಾಡ್ತೀವಿ, ಅದನ್ನು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ಆ ನಂತರ ಉಳಿದಂಥ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್, ಹೀರೋ ಯಾರು, ಹೀರೋಯಿನ್ ಯಾರು, ಪೋಷಕ ಪಾತ್ರಗಳು ಅಂದರೆ ತಂದೆ ತಾಯಿ, ವಿಲನ್ ಗ್ಯಾಂಗು, ಅವ್ರ ಆರ್ಟಿಸ್ಟ್ಗಳನ್ನ ಯಾರನ್ನ ಹಾಕ್ಕೊಳ್ತೀರಾ, ಹೊಸಬ್ರನ್ನ ಹಾಕ್ಕೊಳ್ತೀರಾ, ಇಲ್ಲ ಹಳಬರನ್ನ ಹಾಕ್ಕೊಳ್ತೀರಾ. ಹಳಬರನ್ನ ಹಾಕ್ಕೊಂಡಾಗ ಒಂದು ಅವ್ರ ಪೇಮೆಂಟ್ಗಳು, ಅವ್ರ ಅಸಿಸ್ಟೆಂಟ್ಗಳ ಪೇಮೆಂಟ್ಗಳು, ಅವರ ಹೇರ್ ಡ್ರೆಸ್ಸರು, ಅವ್ರ ಪರ್ಸ್ನಲ್ ಮೇಕಪ್ ಮ್ಯಾನ್ಗಳ ಪೇಮೆಂಟ್ಗಳು, ಅವ್ರಿಗೆ ವೆಹಿಕಲ್ಲು, ದೂರದಿಂದ ಅವರು ಬಂದರೆ ಅವ್ರಿಗೆ ಲಾಡ್ಜು, ಅವ್ರಿಗೆ ಕ್ಯಾರವ್ಯಾನ್ಗಳು, ಅವ್ರಿಗೆ ಕಾಸ್ಟ್ಯೂಮ್ಸು, ಇಷ್ಟೆಲ್ಲ ನೀಡಬೇಕಾಗುತ್ತೆ. ಅವ್ರ ಪೇಮೆಂಟ್ ಒಂದೇ ನೀವು ಲೆಕ್ಕ ಹಾಕ್ಕೋಬೇಡಿ, ಇಷ್ಟೆಲ್ಲ ಅವ್ರು ಸಪ್ರೇಟ್ ಇರುತ್ತೆ. ಇದನ್ನೆಲ್ಲವಾಗ ನೀವು ಕ್ಯಾಲ್ಕುಲೇಷನ್, ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ, ಯಾರನ್ನ ಹಾಕ್ಕೊಂಡ್ತೀವಿ, ಅವ್ರ ಪೇಮೆಂಟ್ಗಳೇನು, ಇದನ್ನು ಒಂದು ಸಪ್ರೇಟ್ ನೋಟ್ ಮಾಡ್ಕೊಳ್ಳಿ. ಹಾಗೆ ಟೆಕ್ನಿಷಿಯನ್ಸಲ್ಲಿ ಮೇಯ್ನ್ ನಿಮಗೆ ಚಿತ್ರೀಕರಣ ಸಮಯದಲ್ಲಿ ಬೇಕಾಗಿರೋದು ಕ್ಯಾಮ್ರಾಮನ್, ಎಡಿಟರ್ ಎಲ್ಲ ನೆಕ್ಸ್ಟ್. ಆನ್ಲೈನ್ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತೀವಿ ಅಂತಂದರೆ ಆವಾಗಲೇ ಮಾತಾಡ್ಕೋಬೇಕಾಗುತ್ತೆ, ಬೇಡ. ಎಡಿಟಿಂಗ್ ಇದು ಕ್ಯಾಮ್ರಾಮನ್, ಯೂನಿಟ್, ಏನು ಕ್ಯಾಮ್ರಾ ಬಳಸ್ತೀರಾ ಅನ್ನೋದ್ರ ಮೇಲೆ ನೀವು ಬಜೆಟನ್ನು ಕ್ಯಾಲ್ಕುಲೇಷನ್ ಹಾಕೋಬೇಕಾಗುತ್ತೆ.
ಕ್ಯಾಮ್ರಾ, ಕ್ರೇನು, ಟ್ರಾಲಿ, ಟ್ರ್ಯಾಕು, ಲೈಟ್ಸು, ಇವೆಲ್ಲವೂ ಟೋಟಲ್ ಯೂನಿಟ್ ಅಂತ ಕರಿತೀವಿ. ಆ ಯೂನಿಟ್ಗೆ ಇಂತಿಷ್ಟು ಅಂತ. ಮತ್ತು ಅದು ಎಲ್ಲಿಂದ ಬರುತ್ತೆ, ಎಲ್ಲಿ ಲೊಕೇಶನ್, ಅಲ್ಲಿಂದ ಇಲ್ಲಿಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. 100 ಕಿಲೋಮೀಟ್ರ್ ಆಚೆ ಹೋಗಿ ನಾವು ಚಿತ್ರೀಕರಣ ಮಾಡೋದಾದರೆ 1.5 ಬಾಟ ಎಲ್ಲ ಕೊಡಬೇಕಾಗುತ್ತೆ, ಅಥವಾ ಜರ್ನಿ ಬಾಟಗಳೆಲ್ಲ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನೀವು ಮೈಂಡಲ್ಲಿ ಹಾಕ್ಕೊಳ್ಳಿ. ಈಗ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಮ ಚಿತ್ರೀಕರಣ ಬೆಂಗಳೂರಿನಿಂದ 100 ಕಿಲೋಮೀಟ್ರ್ ಒಳಗಡೆ ಮಾಡ್ತೀರಾ, ದೂರ ಮಾಡ್ತೀರಾ ಅಂತ. ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್ ಏನೇನು ಬೇಕು, ಟ್ರಾಲಿ, ಟ್ರ್ಯಾಕು, ಲೈಟ್ಸ್ಗಳು ಏನೇನು ಬೇಕು, DOP ಜೊತೆ ಡಿಸ್ಕಷನ್ ಮಾಡಿ, ಸಬ್ಜೆಕ್ಟ್ ಹೇಳಿ, ಸೀನ್ ಹೇಳಿ, ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವತ್ತು ನಾಳೆ ನಾಳಿದ್ದು ಒಳಗಡೆ ಎಲ್ಲ ಮನೆ ಒಳಗಡೆ ಮಾಡೋ ಸೀನ್ಗಳಿದೆ ಅಂದಾಗ ಲೈಟ್ಗಳು ತರಿಸ್ಕೊಳ್ಳಿ. ಇನ್ನು 3 ದಿನ ಎಲ್ಲ ಔಟ್ಡೋರ್ ಇದ್ದಾಗ ಲೈಟ್ಗಳು ಬೇಡ, ಕಳಿಸ್ಬಿಡಿ. ರಿಫ್ಲೆಕ್ಟರ್ಸು, ಸ್ಕಿಮ್ಮರು ಇಂಥವು ಇಟ್ಕೊಂಡು ಮಾಡಿ. ಇದನ್ನೆಲ್ಲ ನೀವು ಕೆಲವು ಹೊರಗಡೆ ಲೈಟ್ಗಳು ಯೂಸ್ ಮಾಡಬೇಕಾಗುತ್ತೆ, ಸನ್ ಅನ್ನೋದು ಕಡಿಮೆ ಇದ್ದಾಗ, ಬೆಳಕನ್ನೋದು ಕಡಿಮೆ ಇದ್ದಾಗ. ಹಾಗಾಗಿ ಶೆಡ್ಯೂಲ್ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಯೂನಿಟ್ಗೆ ಎಷ್ಟಾಗುತ್ತೆ, ಕ್ಯಾಮ್ರಾಗೆ ಎಷ್ಟಾಗುತ್ತೆ, ಯೂನಿಟ್ ಬಾಯ್ಸ್ಗೆ ಎಷ್ಟು, ಒಂದು ಕ್ಯಾಮ್ರಾಮೇನೂ ಒಂದು ಕೊಟೇಶನ್ ಹಾಕ್ಕೊಡ್ತಾನೆ. ಇಲ್ಲ ನೀವು ಜೊತೆಗೂಡಿ ಹೋಗಿ ಏನೇನು ಬೇಕೋ ಅವರು ಹೇಳ್ತಾರೆ. ಅವಾಗೆಲ್ಲ ಅವರು ಯೂನಿಟ್ ಅವರು ಒಂದು ಕೊಟೇಶನ್ ಕೊಡ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ನಂದು ಇಷ್ಟು ದಿನ ಶೂಟಿಂಗು, ಸೊ ಇಷ್ಟು ಬಜೆಟ್ ಆಗುತ್ತೆ ಅಂತ. ನೆಕ್ಸ್ಟ್ ಮೇಕಪ್ ಅವರು, ಹೇರ್ ಡ್ರೆಸ್ಸರ್, ಇಲ್ಲ ಹೊಸಬ್ರನ್ನ ಹಾಕ್ಕೊಂಡು ಮಾಡುವಾಗ ಮೇಕಪ್ ಮೆನ್, ಹೇರ್ ಡ್ರೆಸ್ಸರ್ ಇದ್ದರೆ ಅವರೇ ಟೋಟಲ್ ಇರೋ ಆರ್ಟಿಸ್ಟ್ಗಳಿಗೆಲ್ಲ ಹೇರ್ ಡ್ರೆಸ್ಸಿಂಗ್ ಮತ್ತು ಮೇಕಪ್ಪನ್ನು ಮಾಡ್ತಾರೆ. ದೊಡ್ಡ ಆರ್ಟಿಸ್ಟ್ಗಳು ಬಂದಾಗ ಅವರವ್ರ ಪರ್ಸ್ನಲ್ ಅಸಿಸ್ಟೆಂಟ್ಗಳೆಲ್ಲ ಇರ್ತಾರೆ. ಹಾಗೆ ಕಾಸ್ಟ್ಯೂಮ್ಗಳು ಹೊಸಬರಿದ್ದಾಗ ಸರ್ ನೀವೇ ತಂದುಕೊಳ್ಳಿ, ಇಂಥದ್ದು ಬೇಕು ಅಂತ ತಂದು ಕೊಡ್ತಾರೆ. ಹಳಬರಿದ್ದಾಗ ನಾವೇ ತಂದು ಕೊಡಬೇಕಾಗುತ್ತೆ. ಅವ್ರಿಗೆ ಕಾಸ್ಟ್ಯೂಮ್ ಡಿಸೈನರ್ ಅಂತ ಇರ್ತಾರೆ, ಅವರಿಗೆ ಅಮೌಂಟ್ ಕೊಟ್ಬಿಟ್ರೆ ಅವರು ಎಲ್ಲ ರೆಡಿ ಮಾಡ್ತಾರೆ. ಹಾಕ್ಕೊಳ್ಳೋ ಚಪ್ಪಲಿಯಿಂದ, ಬನಿನಿಂದ ನಾವೇ ತಂದು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇವೆಲ್ಲವನ್ನು ಮಾಡ್ಕೊಂಡ್ಮೇಲೆ ಲೊಕೇಶನ್ಸ್, ಫ್ರೀ ಲೊಕೇಶನ್ಸ್ ಏನು, ದುಡ್ಡು ಕೊಟ್ಟು ತಗೊಳ್ಳೋಂಥ ಲೊಕೇಶನ್ಸ್ ಯಾವ್ಯಾವುದಿದೆ ಅದು ಎಷ್ಟಾಗುತ್ತೆ. ಅಂದರೆ ನೀನು ಕತೆ ಬರೆದಿದೆಯಲ್ಲ, ಕತೆಯನ್ನು ಬರೆದುಕೊಂಡಾಗ ನಿನ್ನ ಕಥೆಯಲ್ಲಿ ಲೊಕೇಶನ್ಸ್ ಏನೇನು ಬರುತ್ತೆ, ಮನೆ, ಹೀರೋ ಮನೆ, ಹೀರೋಯಿನ್ ಮನೆ, ವಿಲನ್ ಮನೆ, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಹಾಸ್ಪಿಟಲ್ಲು, ದೇವಸ್ಥಾನ, ಕಾಲೇಜು, ಬಸ್ ಸ್ಟ್ಯಾಂಡು, ಹೋಟೆಲ್ಲು, ಲಾಡ್ಜು, ಇನ್ನೇನಿರುತ್ತೆ ಸಾಮಾನ್ಯವಾಗಿ ಒಂದು ಕಾಡು, ಒಂದು ಗುಹೆ, ಈ ಥರ ಏನೇನೋ ಇರುತ್ತಲ್ಲ ನಿಮ್ಮ ಕಥೆಯಲ್ಲಿ. ಸೊ ಇವುಗಳಲ್ಲಿ ಏನೇನು ನಿಮಗೆ ಫ್ರೀ ಸಿಗುತ್ತೆ ಆದಷ್ಟು ಫ್ರೀ ಸಿಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಹೋಗಿ ಕೇಳಿ ನಿಮ್ಗೆ ಪರಿಚಯ ಇರೋವಂಥವ್ರನ್ನ, ಅಣ್ಣ ಇಲ್ಲ ಈ ಥರ ರಿಚ್ ಹೌಸ್ ಬೇಕಣ್ಣ, ಯಾವುದಾದ್ರೂ ಇದ್ದರೆ ಹೇಳಿ ಅಣ್ಣ. ನಮ್ಮ ಫ್ರೆಂಡ್ದು ಒಬ್ಬನಿದೆ ಕಣ, ಪರಿಚಯ ಮಾಡ್ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಣ್ಣ ಈ ಥರ ಚೆನ್ನಾಗಿದೆ ಅಣ್ಣ ಮನೆ, ನಿಮ್ಮ ಮನೇಲಿ ಶೂಟಿಂಗ್ ಅಣ್ಣ, ಓಕೆ ಕೊಡ್ತಾರೆ, ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ. ಇಲ್ಲ ಅಂದಾಗ ಎಷ್ಟು ಬಜೆಟ್ ಆಗುತ್ತೆ, ಆ ರೀತಿ ತಗೊಂಡಾಗ ಎಷ್ಟು ಬಜೆಟ್ ಆಗುತ್ತೆ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ ಲೊಕೇಶನ್ಸ್ಗೆ. ಹಾಗೆ ಎಷ್ಟು ಜನ ಆರ್ಟಿಸ್ಟ್ ಇದೆ, ಅವ್ರ ಕಾಸ್ಟ್ಯೂಮ್ಸ್ ಏನೇನು, ಇವೆಲ್ಲವನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಕಪ್ ಆಯಿತು, ಹೇರ್ ಡ್ರೆಸ್ಸರ್ ಆಯಿತು, ಯೂನಿಟ್ ಆಯಿತು, ಕ್ಯಾಮ್ರಾಮೆನ್ ಆಯಿತು, ಕಲಾವಿದರುಗಳಾಯಿತು. ಎಲ್ಲ ದೂರದಲ್ಲಿ ಶೂಟಿಂಗ್ ಇದೆ ಅಂದ್ಕೊಳ್ಳಿ, ಎಲ್ಲರೂ ಬಂದು ಒಂದು ಕಡೆ ಸ್ಟೇ ಆಗಬೇಕು, ಆ ಸರೌಂಡಿಂಗಲ್ಲಿ ಶೂಟಿಂಗ್ ಮಾಡಬೇಕು. ಆಗ ಅವ್ರಿಗೆಲ್ಲ ಉಳಿದುಕೊಳ್ಳೋಕ್ಕೆಲ್ಲ ಅಡ್ಜ್, ಅದನ್ನು ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಊಟ ತಿಂಡಿ ಬೇಕೇ ಬೇಕಲ್ವ, ಬೆಳಗ್ಗೆ ಕಾಫಿ ಟೀಗಳು ಮತ್ತು ಟಿಫನ್ನು, ಮಧ್ಯದಲ್ಲಿ ಕಾಫಿ ಟೀ ಬಿಸ್ಕೆಟ್ಟು, ಮತ್ತು ಮಧ್ಯಾಹ್ನ ಊಟ, ಮತ್ತು ಸಾಯಂಕಾಲ ಕಾಫಿ ಟೀಸ್ ಏನಾದರೂ ಕೊಡಬೇಕು, ಮತ್ತು ರಾತ್ರಿಗೆ ಊಟ ಕೊಡಬೇಕು. ಇದು ಪ್ಲಾನಿಂಗ್ ಮಾಡ್ಕೊಳ್ಳಿ. ಎಷ್ಟು ಜನ ಇರ್ತಾರೆ, ಅವರಿಗೆ ಯಾವ ರೀತಿ ಊಟ ತಿಂಡಿಗಳನ್ನ ವ್ಯವಸ್ಥೆ ಮಾಡ್ತೀವಿ. ಪ್ರೊಡಕ್ಷನ್ ಅಂತ ಇರ್ತಾರೆ, ಊಟ ತಿಂಡಿ ಬಡಿಸೋದವರೇ, ಪ್ಲೇಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ನೋಡ್ಕೊಳ್ತಾರೆ ಪ್ರತಿಯೊಬ್ಬರಿಗೆ ಯಾರಿಗೆ ಯಾವ ರೀತಿ ಬಡಿಸ್ಬೇಕು ಏನು ಅಂತ. ಪ್ರೊಡಕ್ಷನ್ ಅವ್ರನ್ನ ಇಟ್ಕೊಂಡ್ರೆ ಎಷ್ಟು, ಇಟ್ಕೊಳ್ಳಿದ್ರೆ ಎಷ್ಟು, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ಪ್ರೊಡಕ್ಷನ್ ಅವ್ರದ್ದು ಬೇಕಾದ್ರೆ ನಂಬರ್ ಕೊಡ್ತೀನಿ. ಇಲ್ಲ ಸರ್ ನಾವುಗಳೇ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊತೀವಿ ಸರ್, ಎಲ್ಲ ಹೊಸಬ್ರನ್ನ ಹಾಕೊಂಡು ಮಾಡ್ತಾ ಇದೀವಲ್ಲ, ನಾವೇ ಊಟ ಮಾಡ್ಕೊತೀವಿ ಸರ್, ಓಕೆ ಹಂಗೂ ಮಾಡ್ಕೋಬೋದು, ಅದನ್ನು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳಿ. ಈಗ ಲೊಕೇಶನ್ ಆಯಿತು, ಟೆಕ್ನಿಷಿಯನ್ಸ್ ಆಯಿತು, ಆರ್ಟಿಸ್ಟ್ ಆಯಿತು, ವೆಹಿಕಲ್ಸ್, ಇಷ್ಟು ಜನ ಲೊಕೇಶನಿಂದ ಲಾಡ್ಜ್ಗೆ, ಲಾಡ್ಜಿಂದ ಲೊಕೇಶನ್ಗೆ ಓಡಾಟಕ್ಕೆ ವೆಹಿಕಲ್ಗಳಿರುತ್ತಲ್ಲ, ಆ ವೆಹಿಕಲ್ಗಳಿಗೆ ಡೀಸೆಲ್ಲು, ಯೂನಿಟ್ ಗಾಡಿಗೆ ಡೀಸೆಲ್ಲು, ಲೈಟ್ಗಳನ್ನ ಉರಿಸೋವಾಗ ಜನ್ರೇಟರ್ಗೆ ಡೀಸೆಲ್ಲು, ಪೆಟ್ರೋಲು, ಇವುಗಳನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ನೀವು ಇವೆಲ್ಲವನ್ನು ಬರೆದಿಟ್ಕೊಂಡಾಗ ನನ್ನ ಸಬ್ಜೆಕ್ಟಿಗೆ ಇಷ್ಟು ಜನ ಇರ್ತಾರೆ, ಇಷ್ಟು ಊಟಗಳು ಬೇಕು, ಇಷ್ಟು ಜನ ಇರ್ತಾರೆ, ಇಷ್ಟು ವೆಹಿಕಲ್ಸ್ ಬೇಕು,
ಇಷ್ಟು ಆರ್ಟಿಸ್ಟ್ಗಳಿರ್ತಾರೆ, ಇಷ್ಟು ಕಾಸ್ಟ್ಯೂಮ್ಸ್ ಬೇಕು, ಇಂಥ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರಿಗೆ ಪೇಮೆಂಟ್ಗಳು ಬೇಕು, ಇಷ್ಟು ಲೊಕೇಶನ್ಸ್ ಇರುತ್ತೆ, ಇಷ್ಟು ಅಮೌಂಟ್ ಆಗುತ್ತೆ, ಇವೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಅಂದರೆ ಫಸ್ಟೇ ಹೋಗಿ ಮಾತಾಡ್ತಿರಲ್ವಾ, ಈಗ ಮೇಕಪ್ಪನ್ನು ಮಾತಾಡಿ ಸರ್ ಎಷ್ಟು ಗುರು ಹೇಳಿ ಗುರು ಒನ್ ಡೇಗೆ ಅವ್ರು ಹೇಳಿರ್ತಾರೆ, ಅವಾಗ ಕ್ಯಾಲ್ಕುಲೇಷನ್ ಹಾಕ್ಕೋಬೋದು, ಆರಾಮಾಗಿ ಹಾಕ್ಕೋಬೋದು. ಒಂದು ದಿನಕ್ಕೆ ಇಷ್ಟು ಅಂದರೆ 10 ದಿನ ಕೆಲಸ ಮಾಡಿದ್ರೆ ಎಷ್ಟಾಗುತ್ತೆ, ನನ್ನ ಸಿನಿಮಾ 20 ದಿನದಲ್ಲಿ ಮುಗಿಸಿದ್ರೆ ಎಷ್ಟಾಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಹಾಕ್ಕೋಬೋದು ನೀವು. ನೆಕ್ಸ್ಟ್ ಊಟ ತಿಂಡಿಗಳಾಯಿತು, ಪೆಟ್ರೋಲ್ಗಳಾಯಿತು, ವೆಹಿಕಲ್ಸ್ ಆಯಿತು, ಆರ್ಟಿಸ್ಟ್ ಆಯಿತು, ಟೆಕ್ನಿಷಿಯನ್ಸ್ಗಳಾಯಿತು, ಲೊಕೇಶನ್ಸ್ ಆಯಿತು, ಹಾರ್ಡ್ ಡಿಸ್ಕ್ಗಳು ಪರ್ಚೇಸ್ ಮಾಡಬೇಕು. ಅದಷ್ಟು ಒಂದು ಸಿನಿಮಾಗೆ ಮಿನಿಮಮ್ ಒಂದು 4 ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್. ಕೆಲವೆಲ್ಲ 20-30 ಹಾರ್ಡ್ ಡಿಸ್ಕ್ಗಳಾಗಿರೋವಂಥ ಪಿಕ್ಚರ್ಗಳು ಇದೆ. ಮಿನಿಮಮ್ 4 TB ಹಾರ್ಡ್ ಡಿಸ್ಕ್ಗಳು ಒಂದು 4 ತಗೊಳ್ಳಿ, ಬೇಕಾಗುತ್ತೆ. 2 ಆಗೋದ್ಮೇಲೆ ಮತ್ತೆ 2 ಬೇಕಾಗುತ್ತೆ. ಏನಕ್ಕೆ 4 ಅಂತಂದರೆ, ಒಂದು ಆಫ್ಲೈನು, ಒಂದು ಬ್ಯಾಕಪ್. ಆಫ್ಲೈನಲ್ಲೂ ಒಂದು ಬ್ಯಾಕಪ್ ಇಡಿಸ್ಬಿಡಿ, ಆಯಿತಾ. ನೆಕ್ಸ್ಟ್ ಮಧ್ಯದಲ್ಲಿ ಆಗೋಗುತ್ತೆ, ಫುಲ್ ಆಗೋಗುತ್ತೆ, ಶೂಟಿಂಗ್ ಇನ್ನೂ ನಡೀತಾ ಇರ್ತದೆ, ಅವಾಗ ಮತ್ತೆ ಬೇಕು ನಮಗೆ. ಅವಾಗ ಮತ್ತೆ ಹುಡುಕೊಂಡೋಗಿ ಹಾರ್ಡ್ ಡಿಸ್ಕ್ ತರಬದಲು ಫಸ್ಟೇ ತಂದು ಇಟ್ಕೊಂಬಿಡಿ 4 ಹಾರ್ಡ್ ಡಿಸ್ಕ್. ಆಮೇಲೆ ಮತ್ತೆ ಎಡಿಟಿಂಗಿಗೆ DPX ಇಡೋಕ್ಕೆ ಅದಕ್ಕೆ ಇದಕ್ಕೆ ಸಪ್ರೇಟ್ ಬೇಕಾಗುತ್ತೆ, ಬಿಡಿ, ಅವಾಗ ಪರ್ಚೇಸ್ ಮಾಡೋಣ. ಇಷ್ಟ ಆದ ನಂತರ ನೆಕ್ಸ್ಟ್ ಶೂಟಿಂಗ್ ಎಲ್ಲ ಮುಗಿದಿದೆ. ಸಾರಿ, ಇನ್ನು ಸೆಟ್ ಪ್ರಾಪರ್ಟೀಸ್ ಹೇಳಿಲ್ವಲ್ಲ. ಚಿತ್ರೀಕರಣದಲ್ಲಿ ಕತ್ತಿಗಳು ಬೇಕಾಗುತ್ತೆ, ಫೈಟ್ ಸೀನ್ಗಳಿಗೆ ಏನಾದರೂ ಡೆಮಾಲಿಷ್ ಆಗುವಂಥ ಮೆಟೀರಿಯಲ್ಗಳು ಬೇಕಾಗುತ್ತೆ. ನಿಮ್ಮ ಸಬ್ಜೆಕ್ಟಿಗೆ, ಎಸ್ಪೆಷಲಿ ನಿಮ್ಮ ಸಬ್ಜೆಕ್ಟಲ್ಲಿ ಏನೇನು ಬೇಕಾಗುತ್ತೋ ಅವೆಲ್ಲ. ಒಂದು ಗುಡಿಸಲು ಮನೆ ಅಂತೀರ, ಗುಡಿಸಲು ಮನೆಗೆ ಏನೇನು ಬೇಕು, ಯಾವುದೋ ಒಂದು 20-30 ವರ್ಷಗಳ ಹಿಂದಿನ ಒಂದು ಕಥೆಯನ್ನು ನೀವು ಬರೆದಿದ್ದೀರಿ ಅಂದ್ಕೊಳ್ಳಿ, ಆವಾಗ ಎಂಥ ಮೆಟೀರಿಯಲ್ಸ್ ಬೇಕು, ಇಂಚಿನ ಮನೆಗಳು, ಬಂಡಿಗಳು, ಎತ್ತುಗಳು, ಕುದುರೆಗಳು, ಹಸುಗಳು, ಸೊ ಈ ರೀತಿ ಎಲ್ಲ ಬೇಕಾಗುತ್ತೆ. ಆ ಪ್ರಾಣಿಗಳನ್ನೆಲ್ಲ ತೋರಿಸೋವಾಗ ಪರ್ಮಿಷನ್ ಲೆಟರ್ಸು ಪ್ರತಿಯೊಂದು ಮಾಡ್ಕೋಬೇಕು. ಅದಕ್ಕೋಸ್ಕರ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಅವ್ರನ್ನ ಒಬ್ಬರು ಇಟ್ಕೊಂಡು ಅವರಿಂದ ಎಲ್ಲ ಮಾಡಿಸ್ಬೇಕು. ಹಾಗೆ ಸ್ಟಿಲ್ ಫೋಟೋಗ್ರಾಫರ್, ಅದನ್ನು ಹೇಳೋದು ಮರ್ತಿದ್ದೆ. ಚಿತ್ರೀಕರಣದಲ್ಲಿ ಆ ಫೋಟೋಗಳನ್ನು ತೆಗೆದು ಪ್ರತಿದಿನ ನಿಮ್ಗೊಂದು ಪೆನ್ ಡ್ರೈವ್ ಹಾಕ್ಕೊಟ್ಬಿಡ್ತಾ ಇರ್ತಾರೆ. ನೀವು ಪೋಸ್ಟರ್ ಡಿಸೈನ್ ಮಾಡಿಸೋಕ್ಕೆ, ಸಿನಿಮಾನ ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಸೊ ಹೀಗೆ ನೀವು ನಿಮ್ಮ ಕಥೆಯಲ್ಲಿ ಲೊಕೇಶನ್ಸ್ ಏನು, ಎಷ್ಟು ಜನ ಕಲಾವಿದರು ಬರ್ತಾರೆ, ಅವ್ರಿಗೆ ಎಂಥ ಕಾಸ್ಟ್ಯೂಮ್ಸು, ಏನೇನು ಸೆಟ್ ಪ್ರಾಪರ್ಟೀಸ್ ಬೇಕು, ಡೇ ಎಷ್ಟು, ನೈಟ್ ಎಷ್ಟು. ಡೇ ಆದರೆ ಲೈಟ್ಗಳು ಹೆಚ್ಚಾಗಿ ಅವಶ್ಯಕತೆ ಇರೋದಿಲ್ಲ, ನೈಟ್ ಆದರೆ ಲೈಟ್ಗಳು ಬೇಕು, ಅವಾಗ ಪೆಟ್ರೋಲು ಡೀಸೆಲ್ ಎಲ್ಲ ಜಾಸ್ತಿ. ನೈಟ್ ಶೂಟಿಂಗ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಪೇಮೆಂಟ್ಗಳೆಲ್ಲ ಮಾಡಬೇಕು, ಅದೆಲ್ಲ ಇರುತ್ತೆ. ಮಳೆ ಎಫೆಕ್ಟ್ ಏನಾದರೂ ಬೇಕಂತಂದರೆ ಅದು ಸಪ್ರೇಟ್ ಪೇಮೆಂಟ್ಗಳಾಗುತ್ತೆ. ಫೈಟ್ಗಳು ಎಷ್ಟಿದೆ, ಮಾಸ್ಟ್ರಿಗೆ ಪೇಮೆಂಟ್ ಕೊಡಬೇಕು, ಸಾಂಗ್ಗಳು ಎಷ್ಟಿದೆ, ಈ ರೀತಿ ಒಂದೊಂದೇ ನೀವು ಮಾತಾಡಿದಾಗ ಅವ್ರು ಹೇಳ್ತಲ್ಲ ಇಷ್ಟು ಅಂತ ಒಂದು ಫೈನಲ್ ಮಾಡಿಕೊಂಡಾಗ ಅದೆಲ್ಲ ಒಂದು ನೋಟ್ರಿ ಮಾಡ್ಕೋಬೋದು. ಫಸ್ಟ್ ಎಲ್ಲ ಮಾಡ್ಕೊಳ್ಳಿ. ಪ್ರೊಡ್ಯೂಸರ್ ಸಿಗೋಕ್ಕಿಂತಲೂ ಫಸ್ಟೇ ಮಾಡ್ಕೊಳ್ಳಿ. ಆವಾಗ ಪ್ರೊಡ್ಯೂಸರ್ಗೆ ಲೆಕ್ಕ ಹೇಳೋಕ್ಕಾಗುತ್ತೆ. ಸರ್ ಇಷ್ಟು ಕೇಳ್ತಾರೆ ಸರ್, ನನ್ನ ಕಡೆ ಇಷ್ಟಕ್ಕೆ ಬರೋರು ಇದ್ದಾರೆ ಸರ್, 20 ದಿನ ಶೂಟಿಂಗ್ ಅಂದರೆ ಇಷ್ಟರಲ್ಲಿ ಮುಗಿಯುತ್ತೆ ಸರ್, ಅವ್ರ ಕತೆ ಮುಗೀತು, ಮೇಕಪ್ ಮುಗೀತು, ಸ್ಟಿಲ್ ಈ ಥರ ಮುಗೀತು, ಲೊಕೇಶನ್ಸ್ ಈ ಥರ ಪ್ರೀ ಮಾತಾಡ್ಕೊಂಡಿದ್ದೀನಿ ಸರ್, ಇವ್ರಿಗೆ ಇಷ್ಟು ಕೊಟ್ಟರೆ ಸಾಕು ಸರ್ ಕಾಸ್ಟ್ಯೂಮ್ಸ್ ಇಂಥ ಕಡೆ ಸಿಗುತ್ತೆ ಸರ್, ಇಷ್ಟು ಅಮೌಂಟಿಗೆ ಬಾಡಿಗೆ ಕೊಡ್ತಾರೆ ಸರ್ ಲಾಡ್ಜ್ ಇಂಥ ಕಡೆ ರೂಮ್ಸ್ ಇದೆ ಸರ್, ನಮ್ಮ ಕಡಿಮೆ ಹಾಕ್ಕೊಡ್ತಾರೆ ಸರ್. ಎಲ್ಲ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಿರೋದ್ರಿಂದ ಅವರಿಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ಶೂಟಿಂಗ್ ಎಲ್ಲ ಮುಗಿದಿದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಎಡಿಟಿಂಗ್, ಡಬ್ಬಿಂಗ್, ಸೌಂಡ್ ಎಫೆಕ್ಟ್ಸ್, ರೀರೆಕಾರ್ಡಿಂಗ್, 5.1 ಮಿಕ್ಸಿಂಗ್, DTS ಮಿಕ್ಸಿಂಗ್, DI, ಸೆನ್ಸರ್, ಇಷ್ಟು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಇವುಗಳಿಗೆ ಟೋಟಲ್ ಪ್ಯಾಕೇಜ್ ಒಂದು 5 ಲಕ್ಷ, 6 ಲಕ್ಷ, 7 ಲಕ್ಷದಲ್ಲಿ ಮಾಡಿಕೊಡೋಂಥವ್ರಿದ್ದಾರೆ, 20 ಲಕ್ಷದಲ್ಲಿ ಮಾಡಿಕೊಡೋವಂಥವ್ರಿದ್ದಾರೆ, 3 ಲಕ್ಷದಲ್ಲಿ ಮಾಡಿಕೊಡೋರು ಇದ್ದಾರೆ. ಟೋಟಲ್ ಪ್ಯಾಕೇಜ್ ನಾವು ಮಾತಾಡ್ಕೊಳ್ಳೋದ್ರ ಮೇಲೆ ರೀತಿಯಲ್ಲಿ ಕ್ವಾಲಿಟಿಗಳು ಸಿಗುತ್ತೆ ಅಲ್ಲಿ ಅಷ್ಟೇ. ಕಡಿಮೆ ಸಿಕ್ಬಿಟ್ಟಿದೆ ಅಂತ ಹೋಗಿ ನಾವು ಅಲ್ಲಿ ಕೊಟ್ಟು ಹಾಳು ಮಾಡ್ಕೊಳ್ಳೋದು ಬೇಡ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಸಿನಿಮಾ ಮಾಡಿರ್ತೀವಿ, ಹಾಗಂತ ಅಂತ ಕೋಟಿಗಟ್ಟಲೆ ಕೊಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತಾಗೋ ಬಿಸ್ನೆಸ್ಗಳ ಮೇಲೆ ಡಿಪೆಂಡ್ ಆಗಿ ಆಲೋಚನೆ ಮಾಡಿ. ಅಂಥ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟುಡಿಯೋಗಳು ಫಸ್ಟೇ ಹೋಗಿ ಮಾತಾಡಿ, ಸರ್ ಪ್ಯಾಕೇಜ್ ಎಷ್ಟು, ನಿಮ್ಮಲ್ಲಿ ಏನೇನಿದೆ, ಹೊರಗಡೆ ಏನೇನು ಮಾಡಿಸ್ಬೇಕು, ಇಲ್ಲೇನೇನು ಮಾಡಿಕೊಡ್ತೀರಾ ನಿಮ್ಮ ಸ್ಟುಡಿಯೋದಲ್ಲಿ, ಎಲ್ಲ ಫಸ್ಟೇ ಮಾತಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಇದೆ ಸರ್, ಒಬ್ಬ ಪ್ರೊಡ್ಯೂಸರ್ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರಿಗೆ ನಾನು ಕೊಟೇಶನ್ ಹೇಳ್ಕೋಬೇಕು, ಬಜೆಟ್ ಹೇಳಬೇಕು, ಅದರಿಂದ ಹೇಳಿ ಕೊಡ್ತಾರೆ. ಅದನ್ನು ಇಟ್ಟುಕೊಂಡು ನೀವು
ನಿಮ್ಮ ಕಥೆಯನ್ನು ಎಷ್ಟು ದಿನದಲ್ಲಿ ಮಾಡ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಇಟ್ಕೊಂಡು ನೀವು ನಿರ್ಮಾಪಕರನ್ನ ಹುಡ್ಕೊಂಡು ಹೋದಾಗ ಅವ್ರು ಕೇಳೋ ಕ್ವಶನ್ಗೆ ಎಷ್ಟು ಬಜೆಟ್ ಆಗುತ್ತೆ ಅಂತ ಕೇಳೋ ಕ್ವಶನ್ಗೆ ತಟ್ ಅಂತ ಹೇಳಿ ಅಂತ ಹೇಳ್ತಾರಲ್ವ, ಹಾಗೆ ತಟ್ ಅಂತ ಆನ್ಸರ್ ಮಾಡ್ಬೋದು. ಇಲ್ಲ, ಯಾರೂ ಪ್ರೊಡ್ಯೂಸರ್ ಸಿಗಲಿಲ್ಲ, ನಿನ್ನ ಪ್ರಾಜೆಕ್ಟ್ಗೆ ಒಂದು 20 ಲಕ್ಷ ಬೇಕು, ಥಿಂಕ್ ಮಾಡಿ 50,000 ಹಾಕೋಂಥವ್ರು 40 ಜನ ಒಗ್ಗೂಡಿಸ್ತಾರೆ, ಮುಗೀತು ಅಲ್ವಾ? ಸೊ 40 ಜನ ಒಗ್ಗೂಡ್ಸೋಕ್ಕಾಗುತ್ತಾ? ಸ್ಟ್ರಗಲ್ ಮಾಡಿ. ಶೂಟಿಂಗಿಗೆ ಇಷ್ಟು, ಅಡ್ವಾನ್ಸ್ಗಳಿಗೆ ಇಷ್ಟು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಇಷ್ಟು, ಅಡ್ವಾನ್ಸ್ಗಳು ಕೊಡೋಕ್ಕೆ ಒಂದು 5 ಲಕ್ಷ ಇದ್ದರೆ ಎಲ್ರಿಗೂ ಅಡ್ವಾನ್ಸ್ಗಳು ಮಾಡ್ಬೋದು ಅಂತ ನಿಮ್ಮ ಮೈಂಡಲ್ಲಿದೆ. 5 ಲಕ್ಷಕ್ಕೋಸ್ಕರ ಏನು ಮಾಡ್ತೀರಾ? 55,000 ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು 10 ಜನ ಹುಡುಕಿ ಅಡ್ವಾನ್ಸ್ಗಳು ಮಾಡಿ. ಅವಾಗ ನೆಕ್ಸ್ಟ್ ಅಡ್ವಾನ್ಸ್ಗಳೆಲ್ಲ ಮಾಡಿದ್ದೀವಿ ಅಂದಾಗ ಒಂದು ಕಮ್ಯುನಿಕೇಷನ್ ಬೆಳೀತಾ ಇರುತ್ತೆ. ಎಲ್ರಿಗೂ ಅಡ್ವಾನ್ಸ್ ಮಾಡಿದ್ದಾರೆ, PROಗೂ ಮಾಡಿದ್ದಾರೆ, ಒಂದು ಪೋಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ, ಇವರು ಸಿನಿಮಾ ಮಾಡ್ತಾರೆ ಅನ್ನೋ ಒಂದು ಹೋಪ್, ನಾವೊಂದು ಹೆಜ್ಜೆ ಮುಂದೆ ಇಟ್ಟಾಗ ಇವನು ಸಿನಿಮಾ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಬರುತ್ತೆ. ಅವಾಗ ಇನ್ನೊಬ್ರು ಬರ್ತಾರೆ ಅಲ್ವಾ? ಆ ರೀತಿ ನಾವೇ ಭಯ ಪಟ್ಕೊಂಡು ಹಿಂದೆ ಎಲ್ಲೋ ಅಯ್ಯೋ ಏನಾಗುತ್ತೋ ಏನೋ, ಯಾರೂ ಸಿಗಲಿಲ್ಲ, ಹೆಂಗಪ್ಪ ಕತೆ ಮಾತ್ರ ಬರೆದುಬಿಟ್ಟಿದ್ದೀನಿ, ಸಿಗುತ್ತೋ ಇಲ್ವೋ ಅಮೌಂಟು, ಮಾಡ್ತೀನೋ ಇಲ್ಲ ಬಿಡಿ ಅಂತ ನಿಮ್ಮ ಆಲೋಚನೆ ಇದ್ದರೆ ಪಿಕ್ಚರ್ ಮಾಡೋಕ್ಕಾಗೋದಿಲ್ಲ. ನೀವು ಮುಂದೆ ಹೆಜ್ಜೆ ಇಟ್ಟರೆ ಒಂದು ಧೈರ್ಯವಾಗಿ ಹೊರಡ್ತಾ ಇದ್ದಾನೆ, ನಾವು ಧೈರ್ಯವಾಗಿ ಹೊರಡೋಣ ಅಂತ ನಿಮ್ಮ ಹಿಂದೆ ಒಂದು 10 ಜನ ಬರ್ತಾರೆ. ನೀವೇ ಭಯ ಪಡ್ತಾ ಕುಂತ್ರೆ ಲೀಡರು ನಿಮ್ಮ ಹಿಂದೆ ಯಾರೂ ಬರೋದಿಲ್ಲ, ಜೊತೆಯಲ್ಲೂ ಯಾರೂ ಬರೋದಿಲ್ಲ. ನಾನೆಷ್ಟು ಅಲ್ಲಿ ಕಲೆಕ್ಷನ್ ಆಗಿದ್ದನ್ನು ಶೂಟಿಂಗ್ ಹಾಕೋಬೋದು. ಈ ರೀತಿ ಮಾಡ್ತಾ ಹೋಗಬೇಕು. ಹಾಗಾಗಿ ಎನಿ ಟೆಕ್ನಿಷಿಯನ್ಸ್, ಎನಿ ಆರ್ಟಿಸ್ಟ್, ಎನಿ ಲೊಕೇಶನ್ಸ್, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸರ್ ಈ ಥರ ಇದೆ ಸರ್ ನನಗೆ ಅಂತೇಳಿ ಖಂಡಿತವಾಗ್ಲೂ ನೀವೇ ನನಗೆ ದುಡ್ಡು ಕೊಡಬೇಡಿ, ಸಜೆಷನ್ ಕೊಡ್ತೀನಿ, ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀನಿ, ಮಾಡಿ. ಯಾಕೆಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ಒಂದೊಂದು ನಂಬರ್ ತೊಗೊಳಕ್ಕೂ ಎಷ್ಟೋ ಸ್ಟ್ರಗಲ್ ಮಾಡಿದ್ದೀನಿ. ಬೈಸ್ಕೊಂಡು ನಿನಗೇನಕ್ಕೋ ನಂಬರ್ ಹೋಗಲ್ಲ, ನೀನು ಡೈರೆಕ್ಟ್ರು ಅಂತ ಬೈಸ್ಕೊಂಡಿದ್ದೀನಿ. ಇವತ್ತು ಡೈರೆಕ್ಟರ್ಗಳಿದೆ, ಎಲ್ಲೆಲ್ಲೇ ಮ್ಯಾನೇಜರ್ಗಳ ನಂಬರ್, ಅವ್ರದ್ದು ಇವ್ರದ್ದು ನಂಬರ್ಗಳಿರುತ್ತೆ, ಯಾರ್ದು ಮೇನ್ ಹೀರೋಗಳ ನಂಬರ್ಗಳು ಸಿಗೋದಿಲ್ಲ. ಫಿಲ್ಮ್ ಡೈರೆಕ್ಟ್ರುಗಳಲ್ಲಿ ಇರುತ್ತೆ, ಬೇರೆಯವ್ರದ್ದು ಇರುತ್ತೆ ನಂಬರ್, ಮೇನ್ ಹೀರೋಗಳದ್ದು ಪರ್ಫೆಕ್ಟ್ ನಂಬರ್ ಇರೋದಿಲ್ಲ. ಹಾಗಾಗಿ ನಾನು ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಟೋಟಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಜೊತೆಯಲ್ಲಿದ್ದೇನೋ ವರ್ಕ್ ಮಾಡಿಕೊಡಿ ಸರ್. ನಿಮಗೆ ಏನೋ ಒಂದು ನನ್ನ ಮನೆ ರೆಂಟು, ಒಂದು ಜೀವನಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತಂದರೆ ಫಸ್ಟು ಲಾಸ್ಟ್ವರೆಗೂ ಜೊತೆಯಲ್ಲಿದ್ದು ನೀವೇ ಡೈರೆಕ್ಟ್ರು, ನಾವು ವರ್ಕ್ ಮಾಡಿಕೊಡ್ತೀವಿ. ಆ ರೀತಿ ಎಷ್ಟೋ ಸಿನಿಮಾಗಳಿಗೆ ವರ್ಕ್ ಮಾಡಿಕೊಡ್ತಾ ಬಂದಿದ್ದೀನಿ. ಇದು ನನ್ನಿಂದ ಆಗೋ ಸಹಾಯ. ಯಾಕೆ ನಾನು ಈಗ ಮಾಡ್ತೀನಪ್ಪ ಅಂತಂದರೆ, ಒನ್ಸ್ ಅಪಾನ್ ಎ ಟೈಮ್ ಏನೂ ಹೇಳ್ಕೊಡ್ತಾ ಇರಲಿಲ್ಲ ಯಾರೂ, ಅವಮಾನ ಪಟ್ಟಿದ್ದೀನಿ, ಎಷ್ಟೋ ಕಷ್ಟಗಳು ಪಟ್ಟಿದ್ದೀನಿ. ಸಿನಿಮಾ ಫೀಲ್ಡ್ ಬರೋಕ್ಕೆ ಸುಮಾರು 15-16 ವರ್ಷಗಳು ಸ್ಟ್ರಗಲ್ ಮಾಡಿದ್ದೀನಿ. ಬೇರೆಯವ್ರಿಗೆ ಆಗದೇ ಇರಲಿ, ಅವ್ರಿಗೆ ಈಸಿಯಾಗಿ ಇಂಡಸ್ಟ್ರಿಗೆ ಬರೋಕ್ಕೆ ದಾರಿದೀಪ ಆಗೋಣ ಅನ್ನೋ ಒಂದೇ ಒಂದು ಉದ್ದೇಶ ನಾನು ಇದು ಮಾಡ್ತಾಯಿದ್ದೀನಿ. ಸೊ ನಂಬರ್ ಇರುತ್ತಲ್ಲ, ಕಾಲ್ ಮಾಡಿ ಮಾತಾಡೋಣ, ತೊಂದರೆ ಏನಿಲ್ಲ. ನಮಸ್ಕಾರ, ನಿಮ್ಮ RK ಗಾಂಧಿ.